ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ഇരുളിರಲಿ ಹೀಗಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ನೋಡಿ, ಪುದೀನ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಪುಟ್ಟ ಗಾರ್ಡನ್ನಲ್ಲಿ ನಾವು ಬೆಳೆಸ್ಕೊಂಡಿರೋದು. ಆ ಕಡೆ ಎಲ್ಲ ಇದೆ ನಮ್ಮ ಬೇರೆ ಬೇರೆ ಪಾಟಲ್ಲಿ. ಮಳೆ ಬರ್ತಾ ಇರೋದ್ರಿಂದ ನನಗೆ ತೋರಿಸ್ಲಿಕ್ಕಾಗಲಿಲ್ಲ. ಎಷ್ಟು ಹಸಿರಾಗಿದೆ, ತಾಜಾ ತಾಜಾ ಮನೆಯಲ್ಲೇ ಸಿಗುತ್ತೆ ಬೆಳೆಸ್ಕೊಂಡ್ರೆ ನಾವು. ಇವಾಗ ನಾನು ಮೊಳಕೆ ಕಾಳಿನ ಕಿಚಡಿ ಮಾಡಿ ತೋರಿಸ್ತಾ ಇದ್ದೇನೆ. ಮಸೂರಿ ಕಾಳಿಂದ ಮಾಡುವಂಥ ಕಿಚಡಿ. ಇವಾಗ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಮತ್ತು ಜೀರಿಗೆ, ತುಪ್ಪ, ಹಿಂಗು ಹಾಕಿಬಿಟ್ಟು ಒಂದು ಪಲಾವ್ ಎಲೆ ಹಾಕಿ, ಆಮೇಲೆ ಅದರಲ್ಲಿ ನಾನು ಸಾಕಷ್ಟು ಬೆಳ್ಳುಳ್ಳಿ ಹಾಕಿದ್ದೇನೆ. ಬೆಳ್ಳುಳ್ಳಿ ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನನಗೆ ಸ್ಪೆಷಲ್ಲಾಗಿ. ನಾನು ಶುಂಠಿ ಎಲ್ಲ ಯೂಸ್ ಮಾಡಿಲ್ಲ. ಒಂದು ಹಸಿ ಮೆಣಸನ್ನು 2 ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಆಮೇಲೆ ದೊಡ್ಡದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾನು ಕಟ್ ಮಾಡ್ಕೊಂಡ್ಬಂದಿದ್ನಲ್ಲ ಪುದೀನ ಸೊಪ್ಪು, ಅದನ್ನು ಹಾಕ್ಕೊಳ್ತೇನೆ. ತುಂಬ ಖುಷಿಯಾಗುತ್ತೆ ನನಗೆ ನಮ್ಮ ಮನೇಲೇ ಬೆಳ್ಕೊಂಡಿದ್ದು ಅಂತ ಹೇಳಿದ್ರೆ. ಇವಾಗ ನಾನು ಕಾಲಿಫ್ಲವರ್ ಹಾಕ್ಕೊಳ್ತೇನೆ. ನೀವು ಬೇಕಾದರೆ ಆಲೂಗಡ್ಡೆನೂ ಯೂಸ್ ಮಾಡ್ಕೋಬೋದು ಕಾಲಿಫ್ಲವರ್ ಬದಲಾಗಿ. ನಾವು ಆಲೂಗಡ್ಡೆ ಹೆಚ್ಚು ತಿನ್ನೋದಿಲ್ಲದ್ರಿಂದ ಕಾಲಿಫ್ಲವರ್ ಯೂಸ್ ಮಾಡ್ತಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲೆಲ್ಲ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತಾ ಇವಾಗ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ತೀನಿ ನಾನು. ಇಲ್ಲಿ ಅರಿಶಿಣ ಪುಡಿ ಕೂಡ ನಾವು ಮನೆಯಲ್ಲೇ ಬೆಳೆಸ್ಕೊಂಡಿರೋಂಥ ಅರಿಶಿಣ ಎಲೆಯಿಂದ ತೆಗೆದಿರೋಂಥ ಅರಿಶಿಣ ಪುಡಿ, ಫುಲ್ ಪ್ಯೂರ್ ಅರಿಶಿಣ ಪುಡಿ. ತುಂಬ ಒಳ್ಳೆ ಕಲರು, ಒಳ್ಳೆಯ ಅದರ ಘಾಟು ತುಂಬ ಚೆನ್ನಾಗಿರ್ತದೆ. ನಮ್ಮ ಬೆಳಗಿನ ಕಷಾಯದಲ್ಲಿ ಅರಿಶಿಣವನ್ನು ಯೂಸ್ ಮಾಡೋದು, ಹಸಿ ಅರಿಶಿಣಗಳು ಮನೆಯಲ್ಲೇ ಬೆಳೆಸ್ಕೊಂಡ್ರೆ ಎಷ್ಟು ಒಳ್ಳೆಯದಲ್ವ. ಒಂದು 4 ಗಿಡ ಬೆಳೆದ್ರೂ ಎಷ್ಟೊಂದು ಅರಿಶಿಣ ನಮಗೆ ಸಿಗುತ್ತೆ. ಇವಾಗ ನಾನು ಅದಕ್ಕೆ ಮಸೂರಿ ಕಾಳು ತೊಳೆದಿಟ್ಕೊಂಡಿದ್ದೇನೆ ಚೆನ್ನಾಗಿ, ಮೊಳಕೆ ಬಂದಿರೋಂಥದ್ದು ಮಸೂರಿ ಕಾಳು. ಈಗ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೇನೆ. ಖಾರದ ಪುಡಿ ಕೂಡ ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪುಡಿ, ಅಂದರೆ ನಾವು ಮಿಲ್ಲಿಗೆ ಕೊಟ್ಟು ಮಾಡ್ಕೋತೇವೆ. ಬೇಸಿಗೆಗಾಲದಲ್ಲಿ ಬ್ಯಾಡಗಿ ಮೆಣಸನ್ನು ತಂದುಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ನಾವು ಚೆನ್ನಾಗಿ ಬಿಸಿಲಲ್ಲಿ, ಆಮೇಲೆ ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿ ಇಟ್ಕೊಳ್ತೇವೆ. ಅದು ತುಂಬ ಚೆನ್ನಾಗಿ ಒಳ್ಳೆ ಕಲರು, ಟೇಸ್ಟು, ಖಾರ ಎಲ್ಲ ಇರುತ್ತೆ. ಮನೆಯಲ್ಲೇ ನಾವು ಪೌಡರ್ನ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ನಮಗೆ ಇಟ್ಕೋಬೋದು. ಇದಕ್ಕೀಗ ನಾನು ಮಸೂರಿ ಕಾಳು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಬಾಸುಮತಿ ರೈಸನ್ನು ಯೂಸ್ ಮಾಡಿದ್ದೇನೆ. ಅದನ್ನು ನಾನು ಒಂದು 30 ನಿಮಿಷ ನೆನೆಸಿಟ್ಟಿದ್ದೆ ತೊಳೆದು ಬಿಟ್ಟು. ಬಾಸುಮತಿ ರೈಸ್ ಯಾವಾಗಲೂ ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟು ನೆನೆಸಿಟ್ರೆ ಚೆನ್ನಾಗಿ ಅನ್ನ ಅರಳಿ ಬರುತ್ತೆ. ಮೊದಲೇ ನೆನೆಸಿಟ್ಕೋಬೇಕು ಅರ್ಧ ಗಂಟೆ. ಇದನ್ನು ಈಗ ನಾನು ಮಸೂರಿ ಕಾಳು ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಈಗ ಉಪ್ಪು ಹಾಕ್ಕೊಳ್ತೇನೆ. ಇವಾಗ ಉಪ್ಪು ಹಾಕ್ಕೊಂಡ್ರೆ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ, ಚಪ್ಪೆ ಚಪ್ಪೆ ಆಗಿರುತ್ತೆ ತರಕಾರಿ ಎಲ್ಲ ತಿನ್ನುವಾಗ. ಅದಕ್ಕೋಸ್ಕರ ಇವಾಗಲೇ ಹಾಕ್ಕೊಂಡ್ಬಿಡಬೇಕು. ನಾನು ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋಂಥ ಬಾಸುಮತಿ ರೈಸನ್ನು ಇವಾಗ ಹಾಕ್ತೀನಿ. ನೀವು ಯಾವುದು ಬೇಕಾದರೂ ಹಾಕ್ಕೋಬೋದು, ಜೀರಾ, ಸೋನಾ ಮಸೂರಿ ಯಾವುದು ಯೂಸ್ ಮಾಡ್ಬೋದು. ನನಗೆ ಈಗ ಮನೆಯಲ್ಲಿ ಒಂದು ಸ್ವಲ್ಪ 1.5 ಕಪ್ ಅಷ್ಟೇ ಇತ್ತು, ಅದನ್ನೇ ಹಾಕಿ ಮಾಡಿದೆ.
ಆದರೆ ಬಾಸುಮತಿ ರೈಸ್ ಹಾಕೋದ್ರಿಂದ ಸ್ವಲ್ಪ ಉದ್ರಾಗಿ ಅಥವಾ ನಮಗೆ ಸ್ವಲ್ಪ ಎಮ್ಮಿಯಾಗಿ ಬರಬೇಕಂದ್ರೆ ಚೆನ್ನಾಗಿರುತ್ತೆ ಅದು. ಇವಾಗ ನಾನು ಸಾಂಬಾರು ಪುಡಿ ಹಾಕ್ಕೊಳ್ತೀನಿ. 1 ಸ್ಪೂನಲ್ಲ, ನಾನು ಇದಕ್ಕೆ 2 ಸ್ಪೂನ್ನಷ್ಟು ಸಾಂಬಾರು ಪುಡಿ ಹಾಕಿದ್ದೇನೆ. ಇದೇ ವಿಶೇಷ ಇಲ್ಲಿ, ಬೆಳ್ಳುಳ್ಳಿ ಮತ್ತು ಸಾಂಬಾರು ಪುಡಿ. ಪಲಾವಿಗೆ ಎಲ್ಲರೂ ಗರಂ ಮಸಾಲೆ ಯೂಸ್ ಮಾಡ್ತಾರೆ, ನಾನು ಇಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡಿದ್ದೇನೆ. ಇದಕ್ಕೆ ನೀವು ಕಿಚಡಿನೂ ಅನ್ಬೋದು, ನಾನು ಇದಕ್ಕೆ ಪಲಾವ್ ಅಂತ ಹೇಳ್ತೀನಿ. ಇವಾಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ. ಸಾಂಬಾರು ಪುಡಿ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡಿದ್ದು. ಇದರ ವಿಡಿಯೋನ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಅಂಗಡಿಯಲ್ಲಿ ತರೋಂಥ ಮಿಕ್ಸಿಂಗು ಇರೋದಿಲ್ಲ. ನಾವೇ ಮನೆಯಲ್ಲಿ ತಾಜಾ ಅಥವಾ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋವಂಥ ಒಂದು ಸಾಂಬಾರು ಪುಡಿ ಆಗಿರುತ್ತೆ. ಇವಾಗ ನಾನು ಅದಕ್ಕೆ 3.5 ಕಪ್ಪು ನೀರು ಹಾಕ್ತೇನೆ. ಅರ್ಧ ಕಪ್ಪು ಹೆಚ್ಚಾಕಿದ್ದೇನೆ ಅಷ್ಟೇ, ಯಾಕಂದರೆ ಕಾಳು ಮತ್ತು ಫ್ಲವರು ಎಲ್ಲ ಬೇಗನೆ ಬೇಯೋ ಅದಕ್ಕೋಸ್ಕರ ನಾನು ಅಷ್ಟೇ ಅರ್ಧ ಕಪ್ ಹೆಚ್ಚಾಕಿದ್ದೇನೆ. ನೀವು ಬೇಕಾದರೆ ಉದುರಾಗಬೇಕಂದ್ರೆ ಅರ್ಧ ಕಪ್ಪು ಕಡಿಮೆ ಮಾಡ್ಕೋಬೋದು. ನನಗೆ ಸ್ವಲ್ಪ ಮೆತ್ತಗೆ ಇರಬೇಕು ಅಂತ ನಾನು ಅರ್ಧ ಕಪ್ ಹೆಚ್ಚಾಕಿದ್ದೇನೆ. ಇವಾಗ ನೀವು ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೋಬೋದು, ನಾನೆಲ್ಲ ಹಾಕ್ತಾಯಿಲ್ಲ. ಇವಾಗೆಲ್ಲ ಕ್ಲೋಸ್ ಮಾಡ್ತೇನೆ ಲಿಡ್ಡನ್ನು. ಈ ಲಿಡ್ಡು ಸ್ವಲ್ಪ ಸರಿಯಾಗಿ ಮುಚ್ತಾ ಇಲ್ಲ, ನಾನು ಬೇರೆ ಲಿಡ್ಡು ಮುಚ್ಕೊಂಡಿದ್ದೆ, ಅದರಿಂದ ಉಗಿ ಎಲ್ಲ ಹೊರಗಡೆ ಹೋಗ್ತಾ ಇತ್ತು. ಅದು ಚೆನ್ನಾಗಿ ಗಟ್ಟಿ ಉಗಿ ಹೊರಗಡೆ ಹೋಗದೇ ಇರೋವಂಥ ಒಂದು ಲಿಡ್ಡನ್ನು ಮುಚ್ಕೋಬೇಕು, ಬೇಗನೆ ಆಗಿಬಿಡುತ್ತೆ. 5 ನಿಮಿಷದಲ್ಲೇ ನಿಮಗೆ ಪಲಾವ್ ರೆಡಿ ಆಗಿಬಿಡುತ್ತೆ. ಇವಾಗ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕರೆಕ್ಟಾಗಿ ಮತ್ತೊಂದು ಸಲ ಮುಚ್ಚಿಟ್ಬಿಟ್ರೆ ಪಲಾವ್ ರೆಡಿ ಆಗುತ್ತೆ. ಈ ಮೊಳಕೆ ಬಂದ ಮಸೂರಿ ಕಾಳು, ತರಕಾರಿ, ಸಿಂಪಲ್ ಮಸಾಲೆಯಿಂದ ಮಾಡಿದಂಥ ಈ ಟೇಸ್ಟಿ ಪಲಾವ್, ಅಥವಾ ನೀವು ಬೇಕಿದ್ರೆ ಕಿಚಡಿನೂ ಅನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಒಂದು ಬಾಳೆಕಾಯಿ ಫ್ರೈ ಮಾಡ್ತಾ ಇದ್ದೇನೆ ಕಟ್ ಮಾಡಿಬಿಟ್ಟು. ಇದ್ರ ಮಸಾಲೆ ಮಿಕ್ಸಿಂಗ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರ್ತದೆ. ಇದು ಮೊಳಕೆ ಮಸೂರಿ ಕಾಳು ಪಲಾವ್ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನಗೆ ಒಂದು ಪ್ರೋತ್ಸಾಹ ಕೊಡಬೇಕು ನೀವು. ನಿಮ್ಮ ಒಂದು ಲೈಕು, ಒಂದು ಬ್ಯೂಟಿಫುಲ್ ಕಾಮೆಂಟ್ಸ್ ಕೂಡ ನನಗೆ ಒಂದು ದೊಡ್ಡ ಎನ್ಕರೇಜ್ಮೆಂಟ್ ಆಗ್ತದೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಅಡುಗೆ ಮಾಡ್ತಾ ನನ್ನ ಒಂದು ಇಷ್ಟವಾದ ಹಾಡನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೇನೆ. ಅಡುಗೆ ರುಚಿ ಜೊತೆಗೆ ಹಾಡಿನ ಭಾವ, ನಿಮ್ಮ ಪ್ರೀತಿ ಎಲ್ಲ, ನನ್ನ ಪ್ರೀತಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೇನೆ. ನೀವು ಮಾಡ್ಕೊಂಡು ತಿಂದು ನೋಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತೇನೆ. ಬೆಲ್ ಐಕನ್ನು ಟಚ್ ಮಾಡಿ ಮಾಡೋದನ್ನಂತೂ ಮರಿಲೇಬೇಡಿ, ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.